ಎರಡು ಸೇರಿ 60 ಲಕ್ಷ. ಬಾರ ಈ ಕಡೆ. 180 ಜನ ನಾವು ಸರ್ಕಾರ ಬಂದ ಮೇಲೆ ಇಲ್ಲಿ ಬಂದಾಗ ಭಾಳಷ್ಟು ಜನಗಳಿಗೆ ಈ ಪೇಷಂಟು ಪರವಾಗಿ ಯಾರು ಬರ್ತಾರೆ ಅಟೆಂಡರ್ಸ್ ಯಾರು ಇರ್ತಾರೆ ಅವ್ರಿಗೆ ರೋಡಲ್ಲಿ ಮಲಗಬೇಕಾಗಿತ್ತು. ಭಾಳಷ್ಟು ಶೌಚಾಲಯ ಇರಲಿಲ್ಲ. ಈ ಥರದ್ದೆಲ್ಲ ಸಮಸ್ಯೆ ಅಂದ್ಕೊಂಡು ಅವತ್ತು ನಾನು ರವಿ ಇಬ್ಬರು ಡಿ ಸಿ ಅವರಿಗೆ ಹೇಳಿದೆ. CSR ಫಂಡಲ್ಲಿ ಇವತ್ತು 60 ಲಕ್ಷದಲ್ಲಿ ಎರಡೂ, ಒಂದು ಶೌಚಾಲಯ ಇನ್ನೊಂದು ಮಲಗಕ್ಕೆ 180 ಜನಕ್ಕೆ ಮಲಗೋ ಥರ ಅವಕಾಶವನ್ನು ಮಾಡಿದೆ. ಕಾಟ್ ಹಾಕಿ ಇಬ್ಬರು ಮಲಗುವ ಥರ ಒಂದು ಸ್ಟೇಜ್ ಆ ಥರ ಇದೊಂದು. ಸೊ ಭಾಳ ದಿವಸದಿಂದ ಇದೊಂದು ಆಗಬೇಕಾಗಿತ್ತು ಅಂತ ಮಾಡಿದ್ವಿ. ಸಾಕಷ್ಟು ಸಮಸ್ಯೆಗಳು ಕೂಡ ಇದೆ ಮಿಮ್ಸಲ್ಲಿ. ಬೇರೆ ಸಮಸ್ಯೆಗಳಿಗೆಲ್ಲ ಪರಿಹಾರ ಈ ವರ್ಷದೊಳಗೆ, ಈ ಫೈನಾನ್ಷಿಯಲ್ ಇಯರ್ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು. ಸೊ ಜನರಲ್ ಅನೇಕ ಸಮಸ್ಯೆಗಳಿದೆ. ಕಳೆದ ವರ್ಷ ನಾವು ಬೇರೆ ಕಾರಣಕ್ಕೆ ಕಾನ್ಸಂಟ್ರೇಟ್ ಮಾಡಿ ಇದಾಗಲಿಲ್ಲ. ಈ ವರ್ಷ ನಾವು ಹೆಚ್ಚಿನ ಗಮನ ಹರಿಸಿ ನೆಕ್ಸ್ಟ್ ಮಾರ್ಚ್ ಒಳಗಡೆ ಎಷ್ಟು ಸಾಧ್ಯನೋ ಅಷ್ಟು ಇದನ್ನು ಬದಲಾವಣೆ ತರ್ತೀವಿ. ಶಿಕ್ಷಣ ಸಂಸ್ಥೆಗಳನ್ನ ಹಿಡಿದಳಿ ಈಗ ಇಡಿ IT ಇರೋದೇ ರಾಜಕೀಯವಾಗಿ ಬೇರೆ ಪಕ್ಷ ಇಲ್ಲಿ ಹಿಂದೆಲ್ಲ ಇತ್ತಾ? ಈಗ ಕಾಂಗ್ರೆಸ್ನವ್ರು ಆಡಳಿತ ಮಾಡಿದಾಗ ಈ ಥರದ ಎಲ್ಲ ಇರಲಿಲ್ಲ. ಈಗ ಅದೇ ಒಂದು ಮುಖ್ಯವಾದಂಥ ಅಸ್ತ್ರ ಅವರಿಗೆ. ಸೊ ಈಗ ಆಲೇ 2ನೇ ಸರಿ ಆಗಿದೆ. ಅವರು ಮೊದಲು IT ಆಗಿತ್ತು, ಈಗ ಇಡಿ ಆಗಿದೆ. ಇನ್ನು ಏನಿದೆ ಅದು ನೋಡ್ತಾರೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅವರೇನು ಇವತ್ತಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇಲ್ಲ, ಅವ್ರ ತಂದೆ ಕಾಲದಿಂದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ ನಡೀಲಿ. ಸರ್, ದಾಖಲೆ ಮಳೆ ಆಗ್ತಾ ಇದೆ ಬೆಂಗಳೂರಲ್ಲಿ, ಸಾಕಷ್ಟು ಅವಾಂತರಗಳಾಗ್ತಾ ಇದೆ. ಜನಸಾಮಾನ್ಯ ಈಗ ಮಳೆ ಬೇಕು, ಜಾಸ್ತಿ ಆದಾಗ ಬೇಡ ಅಂತೀವಿ. ಆದರೆ ಮಳೆ ಎಲ್ರಿಗೂ ಅನಿವಾರ್ಯ, ಕೃಷಿಗೂ ಅನಿವಾರ್ಯ, ವಾತಾವರಣಕ್ಕೂ ಅನಿವಾರ್ಯ, ಕುಡಿಯೋ ನೀರಿಗೂ ಬೇಕು. ಇವತ್ತು ಇಡೀ ರಾಜ್ಯದಲ್ಲಿ ಒಳ್ಳೆ ಮಳೆ ಆಗ್ತಾ ಇದೆ. ನಾನಂತೂ ಭಾಳ ಸಂತೋಷವಾಗಿದ್ದೀನಿ. ಕೃಷಿ ಸಚಿವನಾಗಿ ಕಳೆದ ಬಾರಿ 2-3 ಬಾರಿ ಇದು ಯಾವುದೋ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ದಾನಪ್ಪ ನೀನು, ಚಿಕ್ಕಮಂಗ್ಳೂರಿಗೆ ಯಾವುದೋ ದೇವಸ್ಥಾನಕ್ಕೆ ಹೋಗಿದ್ದೆ ನಾವು. ಅಲ್ಲಿ ಹೋಗಿ ಬೇಡ್ಕೊಂಡ್ರೆ ಮಳೆ ಬರುತ್ತೆ ಅಂತ ಹೇಳಿದ್ರು. ಈ ಸಾರಿ ದೇವರಿಗೆ ಮೊದಲೇ ಬೇಡ್ಕೊಂಡಿದ್ದು, ಒಳ್ಳೆ ಮಳೆ ಆಗ್ತಾಯಿದೆ, ಭಾಳ ಖುಷಿ ಇದೆ. ಬಟ್ ಆದರೆ ಹೆಚ್ಚಾದಾಗ ಒಂದು ಸ್ವಲ್ಪ ತೊಂದರೆ ಆಗುತ್ತೆ. ಅದು ಆಗದೇ ಇರೋ ಥರ ಪ್ರಾರ್ಥಿಸ್ಬೋದು, ಪ್ರೇಯರ್ ಮಾಡ್ಬೋದು, ಅಷ್ಟೇ ನಮ್ಮ ಕೈಯಲ್ಲಿ ಶಕ್ತಿ ಇರೋದು. ಮಳೆನ ನಿಯಂತ್ರಣ ಮಾಡೋಕ್ಕಾಗಲಿ, ಬೇಕು ಅಂದಾಗ ಬಿಡೋಕ್ಕಾಗಲಿ ನಮ್ಮ ಕೈಲಿಲ್ಲ ಪ್ರಕೃತಿ. ಆದರೆ ದೇವರಲ್ಲಿ ಬೇಡ್ಕೋಬೋದು. ಬಟ್ ಮಳೆ ಹೆಚ್ಚು ಆಗ್ತಾ ಇದೆ. ಕೆಲವರು ಏನಾಗುತ್ತೆ, ಚಪ್ಪಲಕ್ಕೆ ಮಾತಾಡೋದು ನಾವು ಏನು ಮಾಡೋಕ್ಕಾಗತ್ತೆ ರೀ. ಈಗ ಬೆಂಗಳೂರು ಬ್ರ್ಯಾಂಡ್ ಬೆಂಗಳೂರು ಅಂತೇಳಿ ಅದಕ್ಕೆ ಅಶೋಕವೇ ನಮ್ಮ ಕುಮಾರಸ್ವಾಮಿಯವರು ಟೀಕೆ ಮಾಡ್ತಾರೆ. ಇದಕ್ಕೆ ಇವತ್ತು ಬ್ರ್ಯಾಂಡ್ ಬೆಂಗಳೂರು 2013ರಿಂದ 2018 ಟೈಮ್ನಲ್ಲಿ ಸಿದ್ದರಾಮಯ್ಯನವರು ಕಮಿಟಿ ಮಾಡಿ ಬ್ರ್ಯಾಂಡ್ ಬೆಂಗಳೂರು ಮಾಡಲಿಕ್ಕೆ ಒಂದು ರೂಪವನ್ನು ತಯಾರು ಮಾಡಿ ಅಂತ ಕೊಟ್ಟಿದ್ರು. ಕಳೆದ 5 ವರ್ಷದಲ್ಲಿ ಕುಮಾರಸ್ವಾಮಿಯವರು ಇದ್ದರು, ಅಶೋಕು ಇದ್ದರು, ಅವರೇ 10 ವರ್ಷ ಉಸ್ತುವಾರಿ ಸಚಿವರಾಗಿದ್ದರು. ಅವತ್ತು ಬ್ರ್ಯಾಂಡ್ ಬೆಂಗಳೂರು ಮಾಡಿದರೆ ಇವತ್ತು ಆ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವತ್ತು ಒಂದು ದಿವಸಕ್ಕೆ ಯಾರೂ ಮಾಡೋಕ್ಕಾಗಲ್ವಲ್ಲ, ಅವ್ರಿಗೂ ಗೊತ್ತಲ್ಲ. ಬ್ರ್ಯಾಂಡ್ ಬೆಂಗಳೂರು ಇವತ್ತು ಚಾಲನೆ ಕೊಡ್ತಾ ಇದ್ದಾರೆ DK ಶಿವಕುಮಾರ್. ಇವತ್ತು ಹಣಕಾಸಿನಲ್ಲಿ ನಮ್ಮ ಆರ್ಥಿಕ ವರ್ಷದಲ್ಲಿ ದುಡ್ಡು ಇಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಈಗ ಚಾಲನೆ ಕೊಟ್ಟರೆ ಬಹುಶಃ ಮಿನಿಮಮ್ 10 ವರ್ಷ ಬೇಕಾಗುತ್ತೆ ಬೆಂಗಳೂರಿನಲ್ಲಿ ಏನಾದ್ರು ಒಂದು ಆ ಬ್ರ್ಯಾಂಡ್ ಬೆಂಗಳೂರು ಇದರಲ್ಲಿ ಕೆಲಸ ಮಾಡಲಿಕ್ಕೆ, ಒಂದು ಸೇಫ್ ಬರಲಿಕ್ಕೆ. ಸೊ ಇವರು 10 ವರ್ಷದಿಂದ ಮಾಡದೇ ಇರೋದಕ್ಕೆ, ನಾವಾಗಲಿ ಹಿಂದೆ ಇದ್ದವರಾಗಲಿ, ನಮ್ಮ ಸರ್ಕಾರ ಆಗಲಿ, ಹಿಂದೆ BJP ಆಗಲಿ, JDS ಆಗಲಿ, ಎಲ್ಲರೂ ಬೆಂಗಳೂರನ್ನ ಕಡೆಗಣಿಸಿರೋದ್ರಿಂದನೇ ಇವತ್ತು ಆ ಪರಿಸ್ಥಿತಿ ಎದುರಿಸ್ತಾ ಇದ್ದೀವಿ. ಇವತ್ತು ಟೀಕೆ ಮಾಡೋರಿಗೆ ನಿದ್ದೆ ಮಾಡ್ತಿದ್ರ ಮೊದಲು? ಅಲ್ಲಪ್ಪ, 2 ವರ್ಷ ಸಾಧನೆ ಮಾಡಿಲ್ವ 5 ಗ್ಯಾರಂಟಿ? ಈ ಬೆಂಗಳೂರಿನಲ್ಲಿ ಒಂದು ದಿವಸಕ್ಕೆ ಮಾಡೋಕ್ಕಾಗಲ್ಲ. ನಿನ್ನೆ ಸ್ವತಂತ್ರ ಬಂತವಿಂದ ಇಲ್ಲಿವರೆಗೆ ತಾಂಡಗಳು, ಹಟ್ಟಿಗಳು, ಗೊಲ್ರಟ್ಟಿಗಳಲ್ಲಿ ಅವ್ರಿಗೆ ದಾಖಲೆ ಇರಲಿಲ್ಲ. 1 ಲಕ್ಷ ಜನ ಕೊಟ್ಟಿದ್ದೀವಿ. ಅದು ಸಾಧನೆ ಅಲ್ವೋ? ಬೆಂಗಳೂರು ಅಭಿವೃದ್ಧಿಗೆ ಈಗ ಹಣ ಇಟ್ಟು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕು ಅಂತಿದ್ರೆ ಅದು ಸಾಧನೆ ಅಲ್ವೋ? ಇವತ್ತು ಮಾಡೋಕ್ಕಾಗತ್ತೆ, ಪವಾಡ ಮಾಡೋಕ್ಕಾಗತ್ತೆ, ನಾವು ಮಾಡಮಂತ್ರ ಮಾಡೋಕ್ಕಾಗತ್ತಾ? ಅವ್ರಿಗೇನು ಅದೇ ಹೇಳಿಲ್ವಲ್ರಿ. ಅವ್ರಿಗೆಲ್ಲ ಉತ್ತರ ಕೊಡೋದಕ್ಕಿಂತ ನಮ್ಮ ಪಾಡ ನಾವು ಹೋಗ್ತಾ ಇರಬೇಕು. ಉತ್ತರ ಕೊಡೋದಕ್ಕೆ ಸರಿ ಇಲ್ಲ. ಅವರಿದ್ದಾಗ ಮಾಡದೇ ಇರೋದಕ್ಕೆ ಈಗ ಟೀಕೆ ಮಾಡಿದ್ರೆ ಏನು ಪ್ರಯೋಜನ? ಅವ್ರು ಮಾಡಿದ್ರೆ ಈಗ ಯಾಕೆ ಆಗ್ತಿತ್ತು? ಅದು ಇವತ್ತಿಂದ 10 ವರ್ಷಕ್ಕೆ ಮಾಡಬೇಕು.
ನಾಳೆ ಬೆಳಗ್ಗೆ ನಮ್ಮ ಸರ್ಕಾರ ಕಂಟಿನ್ಯೂ ಆಗುತ್ತೋ ಇನ್ನೊಬ್ಬರು ಬರ್ತಾರೋ, ನಾನು ಯಡಿಯೂರಪ್ಪನಂಗೆ ನಮ್ಮದೇ ಸರ್ಕಾರ ಎಲ್ಲ ಇನ್ನು 20 ವರ್ಷ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. 5 ವರ್ಷ ಆದಮೇಲೆ ಜನರ ತೀರ್ಮಾನಕ್ಕೆ ಯಾವ್ದು ಬರುತ್ತೋ. ಬಟ್ ಆದರೆ ಯಾವುದೇ ಒಂದು ಯೋಜನೆ ಮಾಡಿದಾಗ ಅದನ್ನು ಮುಂದುವರ್ಸ್ಕೊಂಡು ಹೋದಾಗ ಮಾತ್ರ ಜನಕ್ಕೆ ಉಪಯೋಗ ಆಗುತ್ತೆ. ಮಾತಾಡ್ಕೊಳ್ಳಿ ಬಿಡ್ರಿ ಅವರು ಚಾಪಲಕ್ಕೆ ನಮ್ಮ ಏನಾದ್ರು ಕಂಪ್ಲೇಂಟ್ ಇದ್ದರೆ ಕೊಡಿ. ನಮ್ಮ CO ಇದ್ದಾರೆ, DC ಇದ್ದಾರೆ, ತಕ್ಷಣ ಅದನ್ನ ಏನಾದ್ರು ಇದ್ರೆ ಸರಿಪಡಿಸ್ತಾರೆ. ಮತ್ತೆ ಅಮ್ಯೂಸ್ಮೆಂಟ್ ಪಾರ್ಕ್ ವಿಚಾರದಲ್ಲಿ ವಿರೋಧ ಕೂಡ ವ್ಯಕ್ತ ಆಗ್ತದೆ ಸರ್. ನನಗೆ ಕಾರಣ ಗೊತ್ತಿಲ್ಲ. ನಾನು ಒಬ್ಬ ಮಂಡ್ಯದನೇ. ನಮ್ಮಲ್ಲಿ ಕೆಲವರು ಪ್ರತಿಭಟನೆ ಮಾಡೋದೇ ಮುಖ್ಯ ಅಂದರೆ ನನಗೆ ಅದಕ್ಕೆ ಉತ್ತರ ಹೇಳೋಕ್ಕಾಗಲ್ಲ. ಅವ್ರಿಗೆ ಹಕ್ಕಿದೆ, ಮಾಡ್ತಾರೆ. ಬಟ್ ಆದರೆ ಕೂತು ಮಾತಾಡೋಣ ಅಂದರೆ ನಾನು ಮಾತಾಡೋಕ್ಕೆ ರೆಡಿ ಇದ್ದೀನಿ. ಸೊ ಅವ್ರಿಗೆ ಏನು ಯಾತಕ್ಕೆ ವಿರೋಧ ಮಾಡ್ತಾರೆ, ಏನು ಸಮಸ್ಯೆ ಅನ್ನೋದು ನನಗೆ ಅರ್ಥ ಮಾಡಿದ್ರೆ ನಾವು ಅದನ್ನು ತೀರ್ಮಾನ ಮಾಡೋಣ, ಬೇಕಾದ್ರೆ ನಿಲ್ಸೋಣ. ನಮ್ಮ ಜಿಲ್ಲೆ ಜನಕ್ಕೆ, ಈ ಅಕ್ಕಪಕ್ಕ ಸೌತ್ ಭಾಗದ ಜನಕ್ಕೆ, ರಾಜ್ಯದ ಜನಕ್ಕೆ ಅದರಿಂದ ತೊಂದರೆ ಆಗುತ್ತೆ ಅನ್ನೋದು ಏನಾರು ನನಗೆ ಕನ್ವಿನ್ಸ್ ಮಾಡಿದ್ರೆ ಖಂಡಿತ ನಾನು ನಿಲ್ಲಿಸ್ತೀನಿ. ನಮ್ಮ DCMಗೂ ಹೇಳ್ತೀನಿ, CMಗೂ ಹೇಳ್ತೀನಿ, ನಿಲ್ಲಿಸ್ತೀನಿ. ಇಲ್ಲ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಡ್ತೀವಿ, ಇದರಿಂದ ಸ್ವಲ್ಪ ಎಕನಾಮಿಕಲಿನೂ ಇಂಪ್ರೂವ್ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ವಿಸಿಟರ್ಸ್ ಜಾಸ್ತಿ ಆಗುತ್ತೆ, ಮತ್ತು ಅಕ್ಕಪಕ್ಕದವ್ರಿಗೆ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ, ಇದನ್ನು ಅನುಕೂಲ ಆಗುತ್ತೆ ಅಂತ ನಾವೆಲ್ಲ ತೀರ್ಮಾನ ಮಾಡ್ತಾಯಿದ್ದೀವಿ. ಇಲ್ಲ ನಮಗೆ ಕನ್ವಿನ್ಸ್ ಮಾಡಲಿ, ಇಲ್ಲ ನಾವು ಹೇಳೋದು ಕೇಳಿ, ಇಲ್ಲ ನಮ್ಮ ಇಷ್ಟ ಅಂತಂದರೆ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲಿ ಹಕ್ಕಿದೆ ಪ್ರತಿಭಟನೆ ಮಾಡೋದಕ್ಕೆ, ನನಗೆ ಬೇಡ ಅನ್ನೋಕ್ಕಾಗತ್ತಾ, ಮಾಡಲಿ. ಸೊ ತೀರ್ಮಾನ ಆಯಿತು. ದರ್ಶನ್ ಪಿಟೇನವರು ಒಂದು ಭಾಗ ಶಾಸಕರು, ಇನ್ನೊಂದು ಭಾಗ ಅವ್ರು ರೈತರ ಪರವಾಗಿರ್ತಾರೆ. ಅವ್ರು ರೈತರ ಪರವಾಗಿ ನಿಂತ್ಕೊಂಡಾಗ ರೈತರ ಪರವಾಗಿ ಮಾತಾಡಬೇಕಾಗುತ್ತೆ. ಇಲ್ಲಿ ಬಂದಾಗ ಕೆಲಸ ಮಾಡಬೇಕಾಗುತ್ತೆ. ಮಾಡಲಿ, ಅವರು ಡಿಸ್ಕಸ್ ಮಾಡಲಿ. ಅವರು ರೈತರ ಪರವಾಗಿ ಬರಲಿ, ಅವ್ರ ಜೊತೆಲೂ ಡಿಸ್ಕಸ್ ಮಾಡೋಣ. ಯಶಸ್ವಿ ಅದೇನು ಗೊತ್ತಿರೋ ವಿಚಾರ ಅಲ್ಲ. 4 ಸೀಟ್ ಅಷ್ಟೇ, 9 ಸೀಟ್ ನಾವು ಗೆದ್ದಿದ್ದೀವಿ. ಸೊ ಅದರಿಂದ ನಿಮ್ಗೆಲ್ರಿಗೂ ಥ್ಯಾಂಕ್ಸ್. ನಿಮ್ಮೆಲ್ಲ ಸಹಕಾರ ಇದೆಯಲ್ವ. ಈ ಜಿಲ್ಲೆಯಲ್ಲಿ ನಾವೇನೇ ಗೆಲ್ಲಕ್ಕೂ ಮಾಧ್ಯಮದವ್ರದ್ದು ಸಹಕಾರ ಇದೆ. ಸಾರ್ವಜನಿಕರು, ಮತದಾರದು ಎಷ್ಟು ಇಂಪಾರ್ಟೆಂಟೋ ಮಾಧ್ಯಮದವ್ರದ್ದು ಅಷ್ಟೇ ಇಂಪಾರ್ಟೆಂಟು. ನೀವು ಇದನ್ನು, ನಿಮಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.